ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಇದೊಂದು 7 ಎಕರೆ ಫಾರ್ಮ್ ಲ್ಯಾಂಡು ಸ್ನೇಹಿತರೆ. ಆ್ಯಕ್ಚುಲಿ ಇದು 12 ಎಕರೆ ಇದೆ ಟೋಟಲ್ಲು. ಅವರು ಅದರಲ್ಲಿ 7 ಎಕರೆ 5 ಎಕರೆ ಇಟ್ಕೊಳ್ತಾರೆ ಸ್ನೇಹಿತರೆ. 7 ಎಕರೆ ಕೊಡ್ತಾರೆ. ರೋಡ್ ಬಿಡ್ತು ಸಹ ಇದು ದೊಡ್ಡದಿದೆ ತುಂಬ. ಸ್ನೇಹಿತರು ಇಬ್ಬರಲ್ಲ ಬೇಕಾದ್ರೆ 3 ಜನ ಇದ್ರೂ ಮಾಡ್ಕೊಳ್ಬೋದು ಸ್ನೇಹಿತರೆ. ಟೋಟಲಿ ನಿಮಗೆ ಹದ್ಬಸ್ತೆಲ್ಲಾಗಿ ಫೆನ್ಸಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ತಾರ್ ರೋಡ್ಗೆ ಅಟ್ಯಾಚ್ ಇದೆ. ಇನ್ನೊಂದೇನು ಅಂದರೆ ವಿಲೇಜ್ಗೂ ಸಹ ಅಟ್ಯಾಚ್ ಲ್ಯಾಂಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವಿಲೇಜ್ಗೆ ಅಟ್ಯಾಚ್ ಇರೋದು, ವಿಲೇಜ್ ಪಕ್ಕದ ಫಾರ್ಮ್ ಲ್ಯಾಂಡ್ ಇದು. ನೋಡಿ, ಫೆನ್ಸಿಂಗ್ ಎಲ್ಲ ಆಗಿದೆ. ಇಲ್ಲಿ ಟೀ ಕುಡ್ಡು ಒಂದು 50 ಮೇಲಿದೆ ಸ್ನೇಹಿತರೆ. ನೋಡಿ, ದೊಡ್ಡದೇ ಒಂದು 50 ಮೇಲಿದೆ. ಚಿಕ್ಕದು ಇದೆ, ಅದನ್ನು ಆ್ಯಕ್ಚುಲಿ ನಾವು ಕೌಂಟ್ ಮಾಡಿಲ್ಲ. ಒಂದು 50, ಸುಮಾರು ಒಂದು 15-20 ವರ್ಷದ್ದು ಟೀ ಕುಡ್ಡು. ಆಲ್ರೆಡಿ ಕಟಿಂಗ್ ಬಂದಿರೋಂಥ ಟೀ ಕುಡ್ ಇದು. ಕೋಕೋನಟ್ ಒಂದು 200 ಇದೆ ಇಲ್ಡೆಡ್. ಒಂದು 200 ಮರ ಇದೆ. ಇನ್ನೂ ಜಾಸ್ತಿನೂ ಇರ್ಬೋದು. ನಾವು ಪೂರ್ತಿ ಅದು ಕೌಂಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಒಳಗಡೆ ಎಲ್ಲ ಒಂಚೂರು ಅವರು ಕ್ಲೀನ್ ಮಾಡಿರಲಿಲ್ಲ, ಹಾಗಾಗಿ ಒಳಗಡೆ ಎಲ್ಲ ಓಡಾಡೋಕ್ಕಾಗಿಲ್ಲ. ನೋಡ್ತಾ ಇದ್ದಿರಲ್ಲ, ಮಣ್ಣಂತೂ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು. 2 ರನ್ನಿಂಗ್ ಬೋರ್ವೆಲ್ ಇದೆ ಇದರಲ್ಲಿ. ನೀರಂತೂ ತುಂಬ ಚೆನ್ನಾಗಿದೆ. ಟೋಟಲ್ ಫೆನ್ಸಿಂಗ್ ಎಲ್ಲ ಆಗಿದೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ಟೋಟಲ್ ಬೌಂಡ್ರಿ ಇದು 12 ಎಕರೆ. ಅದರಲ್ಲಿ 5 ಎಕರೆ ಇಟ್ಕೊಂಡು 7 ಎಕರೆ ಮಾತ್ರ ನಿಮಗೆ ಮಾರಾಟ ಮಾಡ್ತಾ ಇದ್ದಾರೆ. ಜನರಲ್ ಪ್ರಾಪರ್ಟಿ ಇದು. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ನಿಮಗೆ. ಬೆಂಗಳೂರಿಂದ ಇದು 170 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಆಲ್ಮೋಸ್ಟು 170 ಆಗುತ್ತೆ. ಮೈಸೂರಿಂದ ತಗೊಂಡು ಒಂದು 45ರಿಂದ 46 ಆಗುತ್ತೆ. ಇದು ನಂಜನಗೂಡು, ಆಫ್ಟರ್ ನಂಜನಗೂಡು ಸ್ನೇಹಿತರೆ. ನಂಜನಗೂಡಿಂದ ಒಂದು 22 ಅಥವಾ 23 ಕಿಲೋಮೀಟ್ರ್ ಆಗ್ಬೋದು. ಸ್ನೇಹಿತರೆ, ಇಲ್ಲಿ ನೀವು ಇನ್ನೂ ಬೇರೆ ಬೇರೆ ಬೆಳೆ ಎಲ್ಲ ಮಾಡ್ಬೋದು. ಅಡಿಕೆ, ಸಪೋಟ, ಮಾವು, ಸೀಬೆ, ನುಗ್ಗೆ, ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಈ ರೀತಿ ಬೇರೆ ಬೇರೆ ಎಲ್ಲ ಬೆಳೆ ಎಲ್ಲ ಹಾಕ್ಬೋದು ಸ್ನೇಹಿತರೆ. ಇನ್ನೂ ಸ್ವಲ್ಪ ಲ್ಯಾಂಡು ಖಾಲಿ ಇದೆ. ಸ್ವಲ್ಪ ಅಡಿಕೆನೂ ಹಾಕಿದ್ದಾರೆ ಇವರು. ಅದು ಆ್ಯಕ್ಚುಲಿ ಕೌಂಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಸ್ವಲ್ಪ ಅಡಿಕೆನೂ ಸಹ ಇದೆ ಇದರಲ್ಲಿ. ನೀವು ವಿಡಿಯೋದಲ್ಲಿ ನೋಡ್ತಿರೋದೆಲ್ಲ. ನೋಡಿ, ಅದು ಕಾಣ್ತಾ ಇರೋದೆಲ್ಲ ಸ್ವಲ್ಪ ಅಡಿಕೆ ಇದೆ. ದಯವಿಟ್ಟು ಸ್ನೇಹಿತರೆ ಪಂಚಮುಖಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಏನೇ ಡೌಟ್ ಇರೋ ಕಾಲ್ ಮಾಡಿ ಸ್ನೇಹಿತರೆ. 9448622855. ಇದು ಎದುರುಗಡೆ ಮನೆಗಳೆಲ್ಲ ನಿಮಗೆ ತೋರಿಸ್ತಾ ಇರೋದು ನಾನು. ನೋಡಿ, ವಿಲೇಜ್ಗೆ ಅಟ್ಯಾಚ್ ಇರೋದು. ಸೀಟ್ ಮನೆಯೂ ಸಹ ಇಲ್ಲಿಗೆ ಸೇರಿರೋದು ಸ್ನೇಹಿತರೆ. ಸೀಟ್ ಮನೆ ಕಟ್ಟಿದಾರಲ್ಲ,
ಇದು ಇವ್ರದ್ದೇನೆ, ಇದು ತೋಟದೊಳಗಡೆ ಇರೋದು. ನೋಡಿ ಇದೇ ಹಳ್ಳಿ ಪಕ್ಕದಲ್ಲೇ ಒಂದು ಲ್ಯಾಂಡ್ ಇದೆ ಸ್ನೇಹಿತರೆ. ಅದು ಲ್ಯಾಂಡ್ ಬಿಟ್ಟರೆ ನೆಕ್ಸ್ಟ್ ಲ್ಯಾಂಡೇ ಈ ಜಮೀನು ಇರೋದು. ನೋಡಿ ಇದು ಗೇಟ್ ಸಿಸ್ಟಮ್ ಮಾಡಿದ್ದಾರೆ ಒಳಗಡೆ ಹೋಗೋಕ್ಕೆ, ಅಂದರೆ ಇವರೆಲ್ಲ ಮೇಂಟೆನೆನ್ಸ್ ಮಾಡಿಲ್ಲ ಸ್ನೇಹಿತರೆ. ತೋಟನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇವರು ಮೇಂಟೆನೆನ್ಸ್ ಮಾಡದೇ ಇರೋದ್ರಿಂದ ಸ್ವಲ್ಪ ನೀಟ್ನೆಸ್ಸಾಗಿ ಕಾಣ್ತಾ ಇಲ್ಲ ನಿಮಗೆ ವೀಡಿಯೋದಲ್ಲಿ.